ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನಿದ್ದೀನಿ ನಮ್ಮ ಒಂದು ಊರಿನಲ್ಲಿ, ಅಂದರೆ ಇದು ಕೊಳ್ಳೇಗಾಲ ತಾಲೂಕು ತಿಮ್ಮರಾಜಪುರ ಗ್ರಾಮದಲ್ಲಿ. ಸೊ ಈ ತಿಮ್ಮರಾಜಪುರ ಗ್ರಾಮದಲ್ಲಿ ಒಂದು ಅದ್ಭುತವಾದ ಇವೆಂಟ್ ನಡೀತಾ ಇದೆ. ಅದು ಬಂದು ಮಾರಿ ಹಬ್ಬ ಅಂತ ಮಾಡ್ತಾರೆ ವರ್ಷಕ್ಕೊಂದ್ಸಲ. ಸೊ ಆ ಹಬ್ಬ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಇಡೀ ಊರೇ ಹಬ್ಬ ಮಾಡುತ್ತೆ. ಊರೇ ಅಂದರೆ ಕೊಳ್ಳೇಗಾಲ ಮಾತ್ರ ಅಲ್ಲ, ನಮ್ಮ ಗ್ರಾಮ ಏನಿರುತ್ತೆ ಅದೆಲ್ಲ ಹಬ್ಬ ಮಾಡುತ್ತೆ. ಅದು ಯಾವ ರೀತಿ ಹೆಂಗೆ ಹಿಡಿಯುತ್ತೆ ಅಂತ ನಾನು ಕಂಪ್ಲೀಟಾಗಿ ಈ ವ್ಲಾಗಲ್ಲಿ ಹೇಳ್ತೀನಿ. ಸೊ ಸ್ಟೇ ಟ್ಯೂನ್ ಆ್ಯಂಡ್ ವಾಚ್ ಮೈ ಕಂಪ್ಲೀಟ್ ವಿಡಿಯೋ. ಇಟ್ ವಿಲ್ ಬಿ ಸೂಪರ್. ಮತ್ತು ಇದು ಬಂದು ಕಂಪ್ಲೀಟ್ ನಮ್ಮ ಏರಿಯಾ ಫುಲ್ಲು ಸರೌಂಡಿಂಗ್ ನನ್ನಿಂದ ಏನು ಕಾಣ್ತಾ ಇದೆ ಅದೆಲ್ಲ ಫುಲ್ ಏರಿಯಾ. ಮತ್ತು ಇನ್ನೊಂದು ಏನಂತಂದರೆ ನಮ್ಮೂರಲ್ಲಿ ಹಬ್ಬ ಮಾಡಬೇಕಾದ್ರೆ ನಾವು ನಮ್ಮೂರವರು ಅಂತ ಒಂದು ಬ್ಯಾನರ್ ಹಾಕ್ಸ್ತೀವಿ ಗೊತ್ತಾ. ಆ ಬ್ಯಾನರಲ್ಲಿ ನಮ್ಮ ಫೋಟೋ ನೋಡಿ ಎಷ್ಟು ಖುಷಿ ಆಗುತ್ತೆ ಅಂದರೆ ಆ ಬ್ಯಾನರ್ನ ಇವತ್ತು ನಿಮ್ಗೆ ತೋರಿಸ್ತೀನಿ. ನಂದು ಆ್ಯಕ್ಚುಲಿ ಫೋಟೋ ಇದೆ ಬ್ಯಾನರಲ್ಲಿ, ಇಲ್ಲಿ ನೋಡ್ಬೋದು. ಇಲ್ಲಿ ಆ್ಯಕ್ಚುಲಿ ಇದು ನನ್ನ ಫ್ರೆಂಡ್ಸ್ ಫುಲ್ ಕಂಪ್ಲೀಟ್ ಬ್ಲಾಗ್. ಹಾಯ್ ಹಾಯ್ ಹಾಂ ಹೊಸ ಮಾರಿ ಹಬ್ಬ ಅಂತ ಮಾಡ್ತಿದ್ದೆವು. 3 ವರ್ಷಕ್ಕೆ ಒಂದ್ಸಲ ಮಾಡ್ತೀನಿ. ಇದು 3 ಜೊತೆ ಸೇರಿ ಹೊನ್ನಳ್ಳಿ ಮಾರಮ್ಮ ಅಂತ 3 ಜೊತೆ ಸೇರಿ ಮಾಡ್ತೀನಿ. 3 ವರ್ಷಕ್ಕೆ ಒಂದ್ಸಲ ಹಬ್ಬನ. 3 ವರ್ಷಕ್ಕೊಂದ್ಸಲ ಹಬ್ಬ ಮಾಡ್ತೀರಾ? ಸರಿ. ಈ 3 ವರ್ಷಕ್ಕೊಂದ್ಸಲ ಅಷ್ಟನ್ನ ಹಬ್ಬ ಮಾಡೋದು, ಮತ್ತೆ ಯಾವಾಗಲೂ ಮಾಡಲ್ಲ? ಮತ್ತೆ ವಾರ ಮಾತ್ರ ಪೂಜೆ ಮಾಡ್ತೀವಿ, ಮಂಗಳವಾರ ಅಷ್ಟೇ. ಮತ್ತು ನಾನು ಆಗಲೇ ಹೇಳಿದಾಗೆ ಇಲ್ಲಿ ಬೆಂಕಿ ಹಚ್ಬಿಟ್ಟು ಏನು ಕೋಳಿನ ಬಿಸಾಕ್ತಾರೋ ಅದು ಇಲ್ಲಿನ ಒಂದು ಪದ್ಧತಿ ಅಂತ. ಯಾಕಂದರೆ ದೇವರಿದೆ, ಆ ಬೆಂಕಿ ಉರಿದ ಕರ ಜ್ವಾಲೆಯಲ್ಲಿ ದೇವರಿದೆ ಅಂತ ಭಾವಿಸ್ತಾರೆ. ಆ ದೇವರಿಗೆ ನಾವು ಒಂದು ಕೋಳಿನ ಏನು ಎಸಿತೀವೋ ಅದನ್ನು ನಾವು ಬಲಿ ಕೊಟ್ಟಂಗೆ ಆ ದೇವರಿಗೆ, ಅದಕ್ಕೇನು ಎಷ್ಟಾಗುತ್ತೋ ಅದನ್ನು. ಸೊ ಅದಕ್ಕೆ ಇಲ್ಲಿ ಈ ಜಾಗದಲ್ಲಿ ಫುಲ್ಲು ಬೆಂಕಿ ಹತ್ಕೊಂಡು ಜೋರಾಗಿ ಉರಿಯುತ್ತೆ. ಆ ಉರಿಯುವಂಥ ಬೆಂಕಿಗೆ ಜನ ಎಲ್ಲ ಇಲ್ಲಿ ಸುತ್ತಮುತ್ತ ನಿಂತಿರ್ತಾರೆ. ಅದನ್ನು ನಿಮಗೆ ಇದು ನಮ್ಮನೆ ಕೋಳಿ ಇದನ್ನು ಬಿಸಾಕ್ತಾರೆ ನೋಡಿ, ಬೆಂಕಿಗೆ ಹಾಕ್ತಾರೆ ಇದನ್ನು. ಸೊ ಉರಿತಿರೋ ಬೆಂಕಿಗೆ ಕೋಳಿನ ಹಂಗೆ ಬಿಸಾಕ್ತಾರೆ ಅಷ್ಟೇ. ಅದು ಉರ್ತಿ ಫುಲ್ಲು ಕರ್ಕಲಾಗಿ ನಮಗೆ ಕೊಡ್ತಾರೆ. ಇವ ಯಾರೇ ಅವನು ಯಾರ್ಯಾರು ಬರ್ತಾರೋ ಮತ್ತು ನಮ್ಮ ಮನೇಲಿ ಫುಲ್ಲು ಈಗ ಮಾರ್ನಿಂಗ್ ತಿಂಡಿಗೆ ಇಲ್ಲೇ ರೆಡಿ ಮಾಡ್ತಾ ಇದ್ದಾರೆ. ಫುಲ್ಲು ಕುಕ್ಕಿಂಗ್ ಏರಿಯಾ ಇದು. ನಮ್ಮ ಮನೆ ಇದು ಹಿಂದ್ಗಡೆ ನಾವು ಕುಕ್ಕಿಂಗ್ ಏರಿಯಾಗೆ ಜಾಗ ಮಾಡ್ಕೊಂಡಿದ್ದೀವಿ. ಇಲ್ಲಿ ಏನೇ ಮಟನ್ ಚಿಕನ್ ಎಲ್ಲ ಇಲ್ಲೇ ಮಾಡ್ತಾರೆ. ಹಾಯ್ ಹಲೋ ನಮಸ್ಕಾರ. ಇವತ್ತು ಫುಲ್ಲು ನಮ್ಮ ಮನೆಗೆ ಅತಿಥಿಗಳು ಬಂದಿದ್ದಾರೆ, ಅವ್ರಿಗೆಲ್ಲ ಫುಲ್ಲು ಸರ್ವ್ ಮಾಡ್ತಾಯಿದ್ವಿ. ಹಬ್ಬ ಅಂತೂ ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿದ್ವಿ. ನಾವು ಅಂದ್ಕೊಂಡಿದ್ದಷ್ಟು ಜನ ಇನ್ನೂ ಬಂದಿಲ್ಲ, ಇನ್ನೂ ಟೈಮ್ ಮುಂದುವರೆ. ನೋಡಿ ಇಷ್ಟು ಐಟಮ್ಸ್ ಮಾಡಿಸಿದ್ದೀವಿ ಇವತ್ತು ನಮ್ಮ ಊರ ಹಬ್ಬಕ್ಕೆ. ಸಲಾಡು, ಸ್ವೀಟು, ಸಾಂಬಾರು, ಕಬಾಬ್, ರೈಸ್, ನುಗ್ಗಿ ರೈಸ್, ಸೌತೆಕಾಯಿ ಎಲ್ಲ ಇದೆ. ಎಲ್ರಿಗೂ ಊಟ ಆದಮೇಲೆ ಲಾಸ್ಟ್ ಒಂದು ಜಬರ್ದಸ್ತ್ ಬ್ಯಾಟಿಂಗ್ ಹೊಡೆದ್ಬಿಡ್ಬೇಕು ವಿತ್ ಎಣ್ಣೆ. No comments. Simply yes. ಈಗ ನಾನು ಊಟ ಮಾಡ್ತಾ ಇದ್ದೀನಿ. ಫುಲ್ಲು ಹಾಕ್ಸ್ಕೊಂಡಿದ್ದೀನಿ. ನನಗೆ ಅಂತ ಸ್ಪೆಷಲ್ ತಟ್ಟೆ ಊಟ ಎಲ್ಲ ಇರುತ್ತೆ. ಈಗ ಇಷ್ಟು ದಿನ ಏನು ವೆಯ್ಟ್ ಮಾಡ್ತಾಯಿದ್ವು ಆ ದಿನ ಬಂದಿದೆ. ಇವತ್ತು ಅಸಲಿ ಹಬ್ಬ ಶುರು. ಇವತ್ತು ನಡೀತಾ ಇರೋವಂಥದ್ದು ಅಸಲಿ ಜಾತ್ರೆ. ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ, ಬನ್ನಿ. ಅಂದರೆ ದೇವರನ್ನು ನೀರೊಳಗೆ ಮುಳುಗಿಸುತ್ತಾರೆ. ಇದು ಫೈನಲ್ ಪ್ರೊಸೀಜರು. ಇದೊಂದು ಕಂದಾಯ ಆದಮೇಲೆ ಮತ್ತೆ ಇವಾಗ ಮಧ್ಯಾಹ್ನ ಸಂಜೆ ಮನೆ ಹತ್ರ 3 ಕಂದಾಯಗಳು ಬರುತ್ತವೆ. ಆ ಕಂದಾಯಗಳಿಗೆ ಮನೆಯಲ್ಲಿ ವಿಶೇಷವಾದ ಪೂಜೆಗಳು ನಡೆಯುತ್ತೆ. ಅಲ್ಲಿ ಏನು ಕಾಣಿಸ್ತದೆ ಮೇಲ್ಗಡೆ ಅದನ್ನೀಗ ನೀರೊಳಗೆ ಮುಳುಗಿಸಿ ಎತ್ತುತ್ತಾರೆ. ಈಗ ನಡೀತಿರೋ ಒಂದು ಇವೆಂಟ್ ಅಂದರೆ ಹಬ್ಬ. ಇವತ್ತು ಡೇ 4. ಸೊ ಮಾಸ್ತಿ ಅಮ್ಮ ಅಂತ ಹೇಳ್ತಾರೆ. ಮಾಸ್ತಿ ಅಮ್ಮ ದೇವರು. ಆ ದೇವರು ಒಂದು ಮಗುವಿನ ಮೇಲೆ ಬರುತ್ತೆ. ಆ ಮಗು UKG ಓದ್ತಾ ಇರ್ಬೋದು, ಅಷ್ಟು ಚಿಕ್ಕ ಮಗು. ಆ ಮಗು ಚಿಕ್ಕ ಮಗು ಯಾವ ಥರ ನಡೆಯುತ್ತೆ, ಆ ಮಾಸ್ತಿ ಅಮ್ಮ ಅನ್ನೋ ದೇವರು ಆ ಮಗುವಿನ ಮೈ ಮೇಲೆ ಬಂದಾಗ ಅದು ಹೇಗೆ ನಡೆಯುತ್ತೆ, ಜಲ್ 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 ಅಂತ, ಆ ಥರ
ಮಹೋತ್ಸವ ಅಂತ ಹೇಳ್ತೀವಿ. ಬನ್ನಿ, ಬಟ್ ಈಗ ಮಳೆ ಬಂದಿದೆ ಕಂಪ್ಲೀಟಾಗೆ. ಬನ್ನಿ ತೋರಿಸ್ತೀನಿ. ಬಟ್ ಆದರೂ ಭಾರಿ ಜನ ಇದ್ದಾರೆ. ಮಳೆ ಅಂತೂ ಈ ಟೈಮಲ್ಲಿ ಬರ್ತದೆ, ಏನು ಅಂತ ನನಗೂ ಗೊತ್ತಿಲ್ಲ. ಮಣ್ಣುಹುಟ್ಟೋ ಕಾಲಕ್ಕೂ ಮೊದಲೇ ಹುಟ್ಟಿದ ವಂಶ. ನಮ್ಮದು ಲಾಸ್ಟ್ ಡೇ ಆಫ್ ಫೆಸ್ಟಿವಲ್ ಎಲ್ಲ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವನು ನನ್ನ ಗೆಳೆಯ. ಸೊ ಇಬ್ಬರು ಬಿಟ್ಟು ಹಾಕ್ತಿದ್ದಾರೆ. ಬನ್ನಿ ಅವರು. ಹಾಂ, ಖಂಡಯಗಳಿಲ್ಲೇ ಇದೆ, ತೋರಿಸ್ತೀನಿ. ಕುರುಬನ್ಕಟ್ಟೆ ಕಂಡಾಯವು ಊರಿಗೆ ಬಂತು ನೋಡಿರಮ್ಮ, ಕುರುಬನ್ಕಟ್ಟೆ ಕಂಡಾಯವು ಊರಿಗೆ ಬಂತು ನೋಡಿರಕ್ಕ, ಮುತ್ತಿನ ಆರತಿ ಬೆಳಗಿರಿ ಸ್ವಾಮಿಯ ಕಂಡಾಕೆ ಹೂವ ಮುಡಿಸಿರಿ, ನಮ್ ಸ್ವಾಮಿಯ ಕಂಡಾಕೆ ಹೂವ ಮುಡಿಸಿರಿ. ಕುರುಬನ್ಕಟ್ಟೆ ಕಂಡಾಯವು ಊರಿಗೆ ಬಂತು ನೋಡಿರಣ್ಣ, ಕುರುಬನ್ಕಟ್ಟೆ ಕಂಡಾಯವು ಊರಿಗೆ ಬಂತು ನೋಡಿರಣ್ಣ, ಕಂಡಾಕೆ ಕೈಯ ಮುಗಿಯಿರಿ ನೀವೆಲ್ಲ, ಮುತ್ತಿನ ಆರತಿ ಬೆಳಗಿರಿ ಸ್ವಾಮಿಗೆ ಧೂಪ ಸಾಮ್ರಾಣಿ ಬೆಳಗಿರಿ. ಕನ್ಯಸ್ತಿ ನೋಡ್ರವ್ವ ಕಂಡಾಯದ ಮೂರುತಿಯ, ಕನ್ಯಸ್ತಿ ನೋಡ್ರವ್ವ ಕಂಡಾಯದ ಮೂರುತಿಯ, ಕಣ್ಣಾರೆ ಕಂಡು ಕೈ ಮುಗಿದು ದಾನವ ನೀಡಿರೆವ್ವ, ಕಣ್ಣಾರ ನೋಡಿ ಕೈ ಮುಗಿದು ದಾನವ ನೀಡಿರೆವ್ವ. ಈಗ ಕೊಂಡಾಯ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ. ಈಗ ಮನೆಯಲ್ಲಿ ಪೂಜೆ ಇರುತ್ತೆ. ಸೊ ಇದು ಲಾಸ್ಟ್ ಡೇ. ನಮ್ಮ ಹಬ್ಬ ಬಂದ್ಬಿಟ್ಟು ಕೊನೆಯ ದಿನ. ತುಂಬ ಚೆನ್ನಾಗಿತ್ತು, ನೋಡಿದ್ವಿ. ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ನೀವು ನೋಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಫೈನ್. ಮನೆ ಮನೆ ಭಿಕ್ಷಾ ತನ್ನಿ ಜಂಗಮ ಬಂದಿರುವೆ, ಮನೆ ಮನದ ದೇವ ಜೋಳಿಗೆ ತಂದಿರುವೆ, ಮನೆ ಮನೆ ಭಿಕ್ಷಾ ತನ್ನಿ ಜಂಗಮ ಬಂದಿರುವೆ, ಮನೆ ಮನದ ದೇವ ಜೋಳಿಗೆ ತಂದಿರುವೆ, ಕೊಂಡಾದ ಪ್ರಿಯ ಕೆಂಡಗಣ್ಣ ಎನ್ನುವರು, ಕೊಂಡಾದ ಪ್ರಿಯ ಕೆಂಡಗಣ್ಣ ಎನ್ನುವರು, ನೋಡಿ ತೂಗಾಡುತ್ತಾವೆ ತೆಂಗು ಬಾಳೆ. ಇಲ್ಲಿಗೆ ಈ ವ್ಲಾಗ್ ಮುಗೀತು. ಇವತ್ತಿನ ದಿನ ಲಾಸ್ಟ್ ಡೇ, 5th ಡೇ ಮುಗೀತು ನಮ್ಮ ಊರಬ್ಬ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿಬಿಡಿ.